ಇದು ಡೌನು ಎಲ್ಲೋ ಹೋಗೋಣ ಅಂತ ಕರ್ಕೊಬಂದರು. ವಾಟರ್ ಕ್ರಾಸಿಂಗ್. ಇದು ಇನ್ನೂ ಭಯಂಕರವಾಗಿದೆ ಇದು. ಇವತ್ತು ಎಲ್ಲ ಕಡೆ ಹಿಂಗೆ ಆಗ್ತಾ ಇದೆ. ಎಲ್ಲಿದೆ? ಹಾಂ ಹಾಂ ಹಾಂ. ಏನು ಹೆಂಗೋ ಹೂವ? ಹಾಂ. ಮೈ ಬೈಕ್ ಈಸ್ ಗೆಟಿಂಗ್ ದ ಲೀಚ್ ಥೆರಪಿ. ಇದಾ ಲೀಚ್. ಇಲ್ಲಿ ಯಾವುದೋ ಒಂದು ರೂಟ್ ಕಾಣಿಸ್ತು, ಬ್ರಿಡ್ಜ್ ಮೇಲೆ ನೀರು ಬಂದ್ಬಿಟ್ಟಿದೆ. ಸೊ ಅಲ್ಲಿ ಹೋಗೋಣ ಅಂತ ಹೇಳಿದ್ರು, ಬಂದ್ವಿ. ಅದ ಗಾಡಿ ತಗೊಂಡು ಅಲ್ಲಿ ಇದಾಗಿದೆ. ನಡೀರಿ, ಜೈ ಮಕ್ಕಳಮ್ಮ. ಓ ಮೈ ಗಾಡ್, ಅಣ್ಣ ಗಾಡಿ ಮುಳುಗೋಗಿತ್ತು, ಗಾಡಿ ಮುಳುಗೋಗಿತ್ತು. ಇಲ್ಲಿ ತನಕ ಕ್ರೇಜಿ. ಅಪ್ಪ ಅಪ್ಪ, ಸೂಪರ್ ಸೂಪರ್. ಮಾತ್ರ ಇಲ್ಲಿ ತನಕ ನೀರಿತ್ತು. ಇದು ಕ್ರ್ಯಾಂಪ್ ಆಯಿತು ನನಗೆ. ಅದು ನೀರು ಫೋರ್ಸ್ಗೆ ಎಳೀತು ಕಾಲು. ನಾನು ಮುಂದಕ್ಕೆ ಪ್ರೆಷರ್ ಕೊಡ್ತಾ ಇದ್ನಲ್ಲ. ಸೂಪರ್ ಸೂಪರ್. ವಾಪಸ್ಸು ಹಿಂಗೆ ಇದೇ ರೂಟ. ಅಂದ್ರು ಸೂಪರಾಗಿ ಬರ್ತಾಯಿದೆ ಮಾತ್ರ. ಅದ ನಂಗೆ ಆ ಕಡೆ ಈ ಕಡೆ ಹಳ್ಳ ಎಲ್ಲಿದ್ಯಪ್ಪ ಅನ್ನಿಸ್ತಾಯಿತ್ತು. ಗಾಡಿ ಹಿಂಗೆ ಹೋಯ್ತು ನಂದು. ಅದೇನೆ ಈ ಥರ ಇದ್ರೆ ಸೀದಾ ಒಳಗೆ ಹೋಗ್ತೀವಿ. ಮತ್ತು ನನ್ನ ಫುಲ್ಲು ಆ ಕಡೆ ಈ ಕಡೆ ಎಳೀತಾ ಇದೆ. ಅಗೇನ್ಸ್ಟ್ ಬರ್ತಾ ಇದ್ವಲ್ಲ ನೀರಿಗೆ. ಹಾಂ, ಹೋಗ್ತಾ ಆರಾಮಾಗಿ ಹೋಗ್ಬೋದು. ಟುವರ್ಡ್ಸ್ ಹೋಗ್ತೀವಲ್ಲ. ಇಲ್ಲಿ ಮೇಲೆ ಏನಿದೆಯೋನಲ್ಲ, ಏನು ಕಾಡಿರತ್ತೆ, ಇಲ್ಲ ಬೇಣ ಇರತ್ತಷ್ಟೆ. ಹಾಂ, 7,000-8,000 RPM ನಾನು ನೋಡಿದಾಗ ಅಷ್ಟೇ ಗೊತ್ತಾಯಿದೆ. ರೆಡ್ ಲೈನ್ಗಂತೂ ಹೋಗಿರಲಿಲ್ಲ. ಓಕೆ, ಇದೆಷ್ಟು ಮಜಾ ಮಾಡೋಕ್ಕೋಸ್ಕರ ಈ ಕಡೆ ಬಂದ್ವಿ ನಾವು. ಇವಾಗ ವಾಪಸ್ ಅದೇ ರೂಟಲ್ಲಿ ಹೋಗಬೇಕು. ವಿಡಿಯೋ ಮಾಡ್ತೀರಾ? ಹಾಂ, ಓಕೆ ಓಕೆ. ವಾಪಸ್ ಅದೇ ರೂಟು. ಹೊರಡೋಣ. ಯಪ್ಪ, ಭಯ ಆಗತ್ತೆ ಮಾತ್ರ. ಹೋಗುವಾಗ ಆರಾಮಾಗಿ ಹೋಗ್ಬೋದು. ಬಟ್ ಸಿಕ್ಕಾಪಟ್ಟೆ ಫೋರ್ಸ್ ಇದೆ ಮಾತ್ರ. ನೀರು ಎಲ್ಲಿ ಏನಾಗುತ್ತೆ ಅಂತ ಗೊತ್ತಾಗಲ್ಲ. ಹೋಗುವಾಗ ಮಾತ್ರ ಹೆವಿ ಆಗಿತ್ತು. ಯಾಕೆಂದರೆ ಅಗೇನ್ಸ್ಟ್ ಆಗಿ ಹೋಗ್ತಾ ಇದ್ವಲ್ಲ ವಾಟರ್ಗೆ. ಬ್ಯೂಟಿಫುಲ್. ಫ್ರೆಂಡ್ಸ್ ವಿತ್ ಸೇಮ್ ಮೆಂಟಾಲಿಟಿ ಇದ್ದರೆ ಈ ಥರ ಮಜಾ ಮಾಡ್ಬೋದು. ಬ್ಯೂಟಿಫುಲ್. ಇನ್ನೊಂದು ಯಾವುದೋ ರೂಟ್ ಅಂದ್ಬಿಟ್ಟು ಕರ್ಕೊಬಂದರು.
ಯಾವ ರೂಟಲ್ಲಿ ಕರ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ, ಬಟ್ ಮಜಾ ಇದೆ. ಸೀನಿಕ್ ಆಗಿದೆ ಮಾತ್ರ. ಆ ಕಡೆ ಫುಲ್ಲು ಗ್ರೀನ್ ಗುಡ್ಡ. ಇಲ್ಲೂ ಯಾರೋ ಒಬ್ಬ ಮನೆ ಮಾಡ್ಕೊಂಡಿದ್ದಾನೆ, ಏನು ಪುಣ್ಯ ಮಾಡೋನು. ಇಲ್ಲೇ ಸಿಕ್ತು ನೋಡಿ, ಫುಲ್ ಗ್ರೀನರಿ ಇದೆ. ಹಾ ಅಯ್ಯೋ ಅಯ್ಯವ, ದವಾಕೊಂಡಿದ್ದೆ, ದವಾಕೊಂಬಿಟ್ಟೆ. ಏನು ಚೆನ್ನಾಗಿದೆ ನೋಡಿ. ಆಗಿದೆ. ಜಾರತ್ತೆ ಇರೋ, ಸಕ್ಕತ್ತಾಗಿ ಜಾರತ್ತೆ. ಕೇರ್ಫುಲ್ಲಾಗಿ ಹೋಗ್ಬೇಕಿದೆ. ಫುಲ್ಲು ಡೀಪ್ ಫಾರೆಸ್ಟ್ ಮಾತ್ರ ಇದು. ಸೂಪರ್. ಪ್ರಾಣಿ ಯಾವುದು ಸಿಕ್ಕಿಲ್ಲ. ಶಕ್ತಿಯನೋಕೆ ಸರವಣ ಭವನ ನಮ್ಮ ಆಡಳಿತ ತರಿಲ್ಲ. ನಮ್ಮನೆ ನೆಟ್ಟಿ ನಾನು ನೋಡಿದ್ರೆ ಇನ್ನೂ ಹೋಗ್ತಾ ಇದ್ದಿದೆ. ಅಯ್ಯೋ ದೇವ್ರೇ, ಯಾವ ಥರ ಇದೆಯಪ್ಪ ಇಲ್ಲಿ. ಯಾವುದು ಹೆಂಗೆ ಕ್ರೇಜಿ. ಓ ವಾವ್, ಈ ಪಕ್ಕದಲ್ಲೇ ಫಾಲ್ಸ್ ಇದೆ ಗುರು. ಹೋಲಿ ವಾವ್. ಪುಣ್ಯಾರ್ ಗುರು, ಪುಣ್ಯಾತ್ಮ. ಸೇಲ್ಗಿಲ್ ಮಾಡ್ತಾನೆ, ಕೇಳ್ಬೇಕು ಮನೇನ. ಇಲ್ಲಿ ಮನೆ ಇದೆ, ಹಿಂದ್ಗಡೆನೆ ಫಾಲ್ಸು. ಇದನ್ನೇ ಹೇಳಿದ್ದು, ರೂಮಲ್ಲಿ ಕೂತ್ಕೊಂಡು ನೋಡ್ತಾ ಕೂತ್ಕೋಬೋದು ಆರಾಮಾಗಿ. ಅವನು ಏನು ಬ್ಯೂಟಿಫುಲ್ ಅಲ್ಲ. ಮನೆ ಸೇಲ್ ಏನಾರ ಮಾಡ್ತಾನ, ಮನೆ ಸೇಲ್ ಏನಾರ ಮಾಡ್ತಾನ. ಹಾಂ, ಕೊಡ್ತಾರಾ? ಅಲ್ಲ, ಕಟ್ತಾ ಇದ್ದಾರಂತ. ಓಕೆ. ಹೋಯ್ತು, ನಿಮ್ಮ ಫ್ರೆಂಡ್ದೇನಾ ಇದು? ಇದೇನಾ ನಿಮ್ಮ ಫ್ರೆಂಡ್ ಮನೆ? ಇದೇ ಮನೆ ಕೊಡ್ತಾ ಇರೋದು ನಮ್ಮ. ಓ, ಸೂಪರ್. ಹಾಂ ಹಾಂ, ಹೋಗೋಣ. ಹಾಂ, ಬೇಲಿದೆ. ಅಬ್ಬಾ. ಹಾಂ, ಸೂಪರ್.
ಜಾಸ್ತಿ ಆಗಿದೆಯಾ? ಓಕೆ. ಕ್ರೇಜಿ ಅಲ್ಲ. ಓ, ಯಾವುದೋ ಹೈವೇ ಬಂದ್ಬಿಡ್ತದಪ್ಪ ಇದು. ಯಾವುದೋ ಹೈವೇಗೆ ಬಂದಿದ್ದು. ಯಾಣ 7 ಕಿಲೋಮೀಟ್ರು. ಓ, ಇಲ್ಲಿಗೆ ಬಂತ ಇದು. ಓಕೆ ಓಕೆ, ಗಾಟ್ ಇಟ್. ಮತ್ತಿಲ್ಲೆಲ್ಲ ಕೋಡಿ ಅಂತ ಯಾರಲ್ಲಪ್ಪ ಇರೋ. ಹೋಗೋಣ ಬನ್ನಿ. ಅವತ್ತು ಈ ರೋಡಲ್ಲಿ ಕಾರಲ್ಲಿ ಬಂದಿದ್ದೆ. ನಾನು ಅವತ್ತು ಈ ರೋಡಲ್ಲಿ ಬಂದಿದ್ದೆ ಕಾರಲ್ಲಿ. ಹಾಂ, ಆಮೇಲೆ ನಮ್ಮಪ್ಪ ಬೇಡ ವಾಪಸ್ ಹೋಗ್ಬಿಡೋಣ ಅಂದರು. ಓಕೆ. ಅವತ್ತು ಅಪ್ಪನ ಕರ್ಕೊಂಡು ಯಾಣಕ್ಕೆ ಬಂದಿದ್ನ, ಅಪ್ಪ ಅಮ್ಮನೆಲ್ಲ. ಅವಾಗ ಇಲ್ಲಿ ಏನೋ ಅರಮನೆ ಅದು ಇದು ಏನೇನೋ ಇತ್ತಲ್ಲ ಬೋರ್ಡು, ನೋಡಿಕೊಂಡು ಬಂದ್ವಿ. ಮತ್ತು ಆಮೇಲೆ ನಮ್ಮಪ್ಪ ಬೇಡ, ಯಾರೂ ಜನ ಇಲ್ಲ, ಏನು ಹಂಗೆ ಹಿಂಗೆ ಅಂದರು. ಸರಿ ಅಂದ್ಬಿಟ್ಟು ವಾಪಸ್ ಹೋಗಿದ್ದು. ಕ್ರೇಜಿ ಆಗಿದೆ ಮಾತ್ರ. ಡೋಣು ಬ್ಯಾಟ್ರಿ 10% ಇದೆ. ಮುಂದೆ ಬ್ಯೂಟಿಫುಲ್ ಆಗಿದೆ, ಫುಲ್ ಗ್ರೀನ್. ಇಲ್ಲಿ ಯಾರೋ ಮನೆ ಬೇರೆ ಮಾಡ್ಕೊಂಡಿದ್ದಾನೆ. ಹಾಂ 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 ಹಾಂ. ಸೊ ದಬಾಕೋಗ್ಬಿಡ್ತು ಗಾಡಿ. ಜಾರು ಬಿಡ್ತಿಲ್ಲ. ಫ್ರಂಟ್ ಬ್ರೇಕ್ ಹಾಕಿಲ್ಲ, ಅದು ಹಂಗೆ ಇದಾಯ್ತು. ಹಾಂ, ರೇಡಿಯಲ್ ಟೈರ್ ಅಲ್ಲ. ಏನಾಗಿಲ್ಲ. ಎರಡನೇ ಸಲ ಬಿದ್ದಿದೆ ಇವತ್ತು. ಈ ಜಾಗ ತುಂಬ ಪೀಸ್ಫುಲ್ ಆಗಿದೆ. ಎಲ್ಲೂ ರಿವೀಲ್ ಮಾಡೋಕ್ಕೆ ಹೋಗಲ್ಲ ಅಷ್ಟೇ. ನೋಡಿ, ಎಂಥ ಸೌಂದರ್ಯ ನೋಡು. ಏನು ಚಂದ ಅಲ್ಲ. ಆಹಾ, ಏನು ಪ್ಯೂರ್ ಆಗಿದೆ ಮಾತ್ರ ಇಲ್ಲಿ. ಕ್ರೇಜಿ. ಅವ್ರು ನೋಡಿ ಹಸ್ಕೊಂಡು ಬೈಕ್ ಅಂತ ಹೋದ್ರು.
ಎಲ್ಲಿ ಹೋಗ್ತಿದ್ದಾರೆ ಇವರು? ಕ್ರೇಜಿ. ಇಲ್ಲೇನು ಬರಲ್ಲ. ಮುಂದೆನಾ? 1% ಇದೆ. ಓಕೆ, ಬಾಯ್ ಬಾಯ್. ಸೂಪರಾಗಿರೋ ಪ್ಲೇಸಿಗೆ ಬಂದಿದ್ದೀವಿ. ವಾಟರ್ ಕ್ರಾಸಿಂಗ್ ಎಲ್ಲ ಮಾಡಿದ್ದೀವಿ, ಚೆನ್ನಾಗಿದೆ. ಇನ್ನೂ ಮುಂದೆ ಹೋಗಬೇಕು. ಗೋಪ್ರೋನಲ್ಲಿ ಚಾರ್ಜ್ ಇಲ್ಲ, ಮತ್ತು ಮೆಮೊರಿ ಕೂಡ ಜಾಸ್ತಿ ಇಲ್ಲ. ಸೊ ಹಾಗಾಗಿ ಐ ಆಮ್ ಎಂಡಿಂಗ್ ದಿಸ್ ವಿಡಿಯೋ. ಓಕೆ, ಬಾಯ್ ಬಾಯ್.